ಸ್ಟೇಜಲ್ಲಿ ಕುತ್ಕೊಂಡು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಸ್ಪಿರಿಚುಯಾಲಿಟಿನ ಎಕ್ಸ್ಪ್ಲೈನ್ ಮಾಡೋದು ಇಷ್ಟೇ. ಆಲ್ ಡೊಂಗಿ ಆಗಲ್ವಲ್ಲ. ಹಂಗಿದ್ರೆ ನಾನು ಎಂದೋ ನನ್ನ ಲೆವೆಲೇ ಬೇರೆ. ಸ್ವಲ್ಪ ಡ್ರಾಮಾ ಮಾಡಿದ್ದಿದ್ರೆ ಏನು ಡ್ರಾಮಾನೂ ಬೇಕಾಗಿರಲಿಲ್ಲ. ಸೈಲೆಂಟಾಗಿದ್ದಿದ್ರೆ ನಾನು ಥ್ರೂಔಟ್ ವರ್ಲ್ಡ್ ಟ್ರಾವೆಲ್ ಮಾಡ್ತಿದ್ದೆ. ಸತ್ಯ ಹುಡ್ಕೊಂಡೋಗಿ ಹೋರಾಟ ಮಾಡ್ಕೊಂಡು ಎಲ್ಲ ಮಾಡಿ ಇದೆಲ್ಲ ಡೂಪ್ಲಿಕೇಟ್ ಇದರಲ್ಲಿ ಏನಿಲ್ಲ ಅಂದ್ಬಿಟ್ಟು ಈಗ ಸೈಲೆಂಟಾಗಿದ್ದೆ. ಹಿಂಗೆ ಅಯ್ಯೋ ಮತ್ತೆ ಇಟ್ಸ್ ವೆರಿ ಬಿಗ್ ಆರ್ಟು. ನಾನು ಎಷ್ಟೇ ಮಾಡೋದು ನನ್ನ ಗಂಡ ಹೆಂಡ್ತಿ ಜಗಳ ಕಾಯ್ತೀವಿ. ಜಗಳ ಕಾಯ್ತೀವಿ ನಾವು. ಯೋಗ ಮಾಸ್ಟರ್ನೂ ಕಾಯ್ತೀವಿ, ಎಲ್ಲರೂ ಕಾಯ್ತೀವಿ. ಹೊರಗಡೆಯಲ್ಲಿ ಯೋಗ ಕ್ಲಾಸಲ್ಲೆಲ್ಲ ನೋಡ್ಬಿಟ್ರೆ ನನ್ನ ಅಯ್ಯೋ ಸರ್ರು ಏನಪ್ಪ ಹೆಂಗವ್ರೆ, ನಗ್ನಗ್ತವ್ರೆ, ಖುಷಿಯಾಗವ್ರೆ, ಇವ್ರ ಥರ ನಮ್ಗೆ ಇರೋಕ್ಕಾಗಲ್ಲ ಅಂತಾರೆ. ಇಲ್ಲಿ ನಮ್ಮ ಮನೆಗೆ ಬಂದಾಗ ಸಣ್ಣ ಪುಟ್ಟ ಕಾಯಪಾಯ ಅಂತ ಇರ್ತೀವಿ, ಅದೆಲ್ಲ ಮಾಮೂಲು. ಬಟ್ ಡೀಪಾಗಿ ತಗೊಳಲ್ಲ, ತೋರಿಸ್ತೀವಿ ಕೋಪನ ಅಷ್ಟೇ, ಬಿಟ್ಬಿಡ್ತೀವಿ. ನಾಳೆ ಹೊಟ್ಟೋಗ್ಬಿಡುತ್ತೆ. ಕೆಲವರು ಅದನ್ನೇ ಸೀರಿಯಸ್ಸಾಗಿ ತೊಗೊಂಡ್ಬಿಡ್ತಾರೆ. ಸ್ಟ್ರಗಲ್ ವಿತ್ ಈಗೋ ದೊಡ್ಡ ಶತ್ರು ನೋಡಿ. ಮತ್ತು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅನ್ನದಾತುರ ಮೊದಲು ಆಹಾರ ಸಿಗಬೇಕು ಅವನಿಗೆ. ಅನ್ನದಾತುರ ಬೇಕೇ ಬೇಕದು. ಆ ಅನ್ನ ಸಿಕ್ಕಿದ ಮೇಲೆ ಚಿನ್ನದಾತುರ ಲಕ್ಸುರಿ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೋಲವು. ಇದಕ್ಕಿನ್ನ ಸ್ಟ್ರಾಂಗು ಪ್ರೀತಿ. ಮನ್ನಣೆಯ ದಾಹ, ಮನ್ನಣೆ ಈಗೋ ಗುರುತಿಸ್ಬೇಕು. ಎಲ್ಲದಕ್ಕೂ ತೀಕ್ಷ್ಣತೆ ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಮನ್ನಣೆಯ ದಾಹ, ನಿನ್ನ ಆತ್ಮವನ್ನೇ ತಿಂದಾಕ್ಬಿಡುತ್ತೆ ಅಂತ. ನನ್ನನ್ನು ಗುರುತಿಸ್ಬೇಕು, ನನ್ನನ್ನು ಹೊಗಳಬೇಕು, ನಾನೇ ಗ್ರೇಟು. ಈ ರಾಜಕಾರಣಿಗಳ ಯಾಕೆ ಸಾಯೋದು? ಮನ್ನಣೆಯ ದಾಹ ನಿನ್ನನ್ನೇ ತಿಂದಾಕ್ಬಿಡುತ್ತೆ ಅಂತ. ಸೊ ಇದು ನಾನು ಆ ಪುಸ್ತಕ ಓದೋದ್ರಿಂದ ಆ ವಿಚಾರ ನನ್ನ ಚಿಂತನೆಗೆ ಬಂತು. ಅದಕ್ಕೆ ಹೇಳೋದು ಅಧ್ಯಯನ ಮಾಡಬೇಕು ಅಂತ. ಒಳ್ಳೆ ಓದಬೇಕು. ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ನೋಡಿ. ಅಲ್ಲಿ ಎಷ್ಟೊಂದು ರಾಶಿ ಬುಕ್ಸ್ ಇದೆ, ಎಲ್ಲ ಓದ್ದಾಗಲೇ ಬರೋದು. ಈಗ ಈ ಶ್ಲೋಕ ಹೆಂಗೆ ಬಂತಿದ್ದು, ಡಿ ವಿ ಜಿಯವರು ಬರೆದಿರ್ತಕ್ಕಂಥದ್ದು ಪದ್ಯ ಹೆಂಗೆ ಬಂತು, ಆವಾಗ ನಾಲೆಡ್ಜ್ ಅದು ತಿಳುವಳಿಕೆ ಬರ್ತಿದೆ. ಇದ್ರ ಬಗ್ಗೆ ನಾನು ಟಾಕ್ ಕೊಡ್ತೀನಿ. ಒಂದಕ್ಕೆ ಇಂಟರ್ಲಿಂಕ್ ಇರ್ತದೆ ಒಂದಕ್ಕೆ. ಸೊ ಹೀಗೆ ಚೆನ್ನಾಗಿ ಸಾಹಿತ್ಯ ಓದಬೇಕು. ತುಂಬ ಜನ ಈಗೆಲ್ಲ ಓದಲ್ಲ, ಯಾರೂ ಓದಲ್ಲ, ಸ್ವಲ್ಪ ಅದನ್ನು ನೋಡ್ತಾರೆ ಅಷ್ಟೇ. ಆಗ ಅದು ರಿಲ್ಯಾಕ್ಸ್ ಆಗುತ್ತೆ. ಸುಮ್ಮನೆ ತುಂಬ ಟೆನ್ಷನ್ ಆದಾಗ, ಯಾರು ತುಂಬ ಬೇಸರ ಮಾಡಿದಾಗ ಸುಮ್ಮನೆ ಒಂದು ಹಾಡು ಹಾಕ್ಕೊಳ್ಳಿ. ಯಾಕೆ ಬಡ್ತಾತಿ ತಮ್ಮ ಮಾಯೇನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ಅಂತ ಬಂದಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದು ತತ್ವ ತಿಳ್ಕೊಂಡಿದ್ರೆ ಅಲ್ವಾ. ಹೀಗೆ ಯೋಗ ಬರೀ ಯೋಗ ಅಂತಲ್ಲ, ತುಂಬ ಆಳವಾದ ಜ್ಞಾನ ಯೋಗ. ಅದೇ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಈ 5 ಕೋಶಗಳನ್ನು ಸರಿ ಮಾಡ್ಕೊಳ್ಳೋದೇ ಯೋಗ. ಆಸನ ಮಾಡೋದಲ್ಲ. ಎಲ್ಲ ಬರೀ ಆಸನಗಳು ಸ್ಟಕ್ ಆಗಿದ್ದಾರೆ. ಏನೇನೂ ಇಲ್ಲ, ಅಷ್ಟೇ. ಸ್ಥಿರ ಸುಖ ಆಸನಂ, ಯೋಗಾಸನ ಸ್ಥಿರವಾಗಿ ಸುಖವಾಗಿರಬೇಕು. ಇವೆಲ್ಲ ತುಂಬ ಹೈ ಲೆವೆಲ್ ಕ್ವಶನ್ಸು ನೋಡಿ. ಈಗ ನಾನು ಲಾಯರ್ ಹತ್ರ ಹೋಗ್ತೀರಾ, ಲಾಯರ್ ಹತ್ರ ಹೋಗಿ ಒಂದು ಯಾವುದು ಕೇಸ್ ಕೊಡ್ತೀರಾ, ಹಿಂಗೆ ಹೇಳಿದೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಆ ಕೇಸ್ ಅವನು ಹ್ಯಾಂಡಲ್ ಮಾಡೋಕ್ಕೆ 5 ವರ್ಷ ಡಿಗ್ರಿ ಪಡೆದು ಆಮೇಲೆ ಪುಸ್ತಕ ಓದು ಅದು ಹೇಳಿ ಹೋಗ್ತಾನೆ. ಆಯಿತಾ. ನಿಮಗೇನೇನಿಲ್ಲ, ಕೇಸ್ ಕೊಡ್ತೀರಿ, ಒಂದಷ್ಟು ದುಡ್ಡು ಕೊಡ್ತೀರಿ, ಬಂದುಬಿಡ್ತೀರಿ. ಅದು ಅವ್ನ ಕೆಲಸ ಮಾಡ್ಕೊತಾರೆ. ಸೊ ಈಗ ಆಧ್ಯಾತ್ಮಿಕತೆಯನ್ನು ನಾನು ಟಕ್ಕಂತ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಲಾ ಎಕ್ಸ್ಪ್ಲೇನ್ ಮಾಡೋಕೆ ಅವ್ನು 5 ವರ್ಷ ಓದಿರ್ತಾನೆ. 5 ವರ್ಷದ ಲಾ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ನಾನು ಸ್ಪಿರಿಚುಯಾಲಿಟಿಗೆ ನಾನು 40 ವರ್ಷದ ಅನುಭವದಲ್ಲಿ ಆಧ್ಯಾತ್ಮಿಕತೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಆಧ್ಯಾತ್ಮಿಕತೆ ಜಸ್ಟ್ ಬೈ ವರ್ಡ್ಸ್ ಆರ್ ಟಾಕ್ ನಿಮಗೆ ಅರ್ಥ ಆಗಲ್ಲ. ಎಷ್ಟು ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ನಾನು ಬೆಲ್ಲ ಕೊಟ್ಟೆ, ಅವ್ರು ಮೈಸೂರು ಪಾಕ್ ಕೊಟ್ಟೆ. ಅವ್ರು ಕೇಳ್ತೀನಿ, ಮೈಸೂರು ಪಾಕ್ ಹೇಗಿದೆ? ಚೆನ್ನಾಗಿದೆ. ಹೆಂಗಿದೆ? ಸಿಹಿಯಾಗಿದೆ. ನೀವು ಬೆಲ್ಲ ಕೊಡ್ತೀನಿ, ಬೆಲ್ಲ ಹೇಗಿದೆ? ಚೆನ್ನಾಗಿದೆ, ಸಿಹಿಯಾಗಿದೆ. ಹಾಗಾದ್ರೆ ಮೈಸೂರು ಪಾಕನ ಸಿಹಿಗೂ ಬೆಲ್ಲದ ಸಿಹಿಗೂ ಡಿಫ್ರೆನ್ಸ್ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಸಕ್ಕರೆ ಕೊಡ್ತೀನಿ ಇನ್ನೊಬ್ಬನಿಗೆ, ಸಕ್ಕರೆ ತಿಂತಾನೆ, ಹೆಂಗಿದೆಯಪ್ಪ? ಸಿಹಿಯಾಗಿದೆ ಅಂತಾನೆ. ಇನ್ನೊಬ್ಬ ಜಿಲೇಬಿ ಕೊಡ್ತೀನಿ, ರಸಗುಲ್ಲ ಕೊಡ್ತೀನಿ, ಹೆಂಗಿದೆ? ಸಿಹಿಯಾಗಿದೆ ಅಂತೀನಿ. ಎಲ್ಲ ವ್ಯತ್ಯಾಸಗಳನ್ನು, ಸಿಹಿ ಅನ್ನೋದನ್ನು ರಸಗುಲ್ಲ ತಿಂದೋರನಿಗೆ ಎಕ್ಸ್ಪ್ಲೇನ್ ಮಾಡಿ. ನೀವು ತಿಂದಿರೋದು ಸಕ್ಕರೆ, ರಸಗುಲ್ಲ ಸಿಹಿಯಾಗಿದೆ ಅಂತಾನೆ, ನೀವು ಸಕ್ಕರೆ ತಿಂದಿದ್ದು ಸಿಹಿಯಾಗಿದೆ. ಸಿಹಿ ಇಷ್ಟೇ. ರಸಗುಲ್ಲದ ಸ್ವಾದವೇ ಬೇರೆ. ದಟ್ ಯು ಕೆನಾಟ್ ಎಕ್ಸ್ಪ್ಲೈನ್ ಬೈ ವರ್ಡ್ಸ್. ದ ಎಕ್ಸ್ಪೀರಿಯನ್ಸರ್, ನಾನೇನು ಅನುಭವಿಸಿದ್ದೀನೋ ಅದನ್ನು ಪದಗಳಿಂದ ವರ್ಣನೆ ಮಾಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಕ್ಕಾಗಲ್ಲ.
ನೀವು ತಿಂದಿರೋದೇ ಸಕ್ಕರೆ, ನಾನು ತಿಂದಿರೋದು ರಸಗುಲ್ಲ, ಈ ಸ್ವೀಟೇ ಬೇರೆ. ನಾನು ಅದನ್ನು ವರ್ಣನೆ ಮಾಡ್ತೀನಿ, ಎಲ್ಲ ವಾಕ್ಯಗಳನ್ನು ಉಪಯೋಗಿಸಿ, ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸಿ. ಆಗಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ನೀವು ತಿಂದಿರೋದೇ ಸಕ್ಕರೆ. ಏನು ಅಲ್ಟಿಮೇಟ್ ಏನು ಹೇಳಿದೆ, ಸಿಹಿ ಹೇಗಿದೆ, ಬಟ್ ಆ ಸಿಹಿ ಬೇರೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ರಪ್ಪ ಪದ ಉಪಯೋಗಿಸಿ, ಅನುಭವಕ್ಕೆ ತನ್ನಿ. ಬೇರೆಯವ್ರಿಗೆ ತಿಂದಿದ್ರಲ್ಲ ರಸಗುಲ್ಲನ ಪದಗಳಿಂದ ವರ್ಣನೆ ಮಾಡಿಸಿ ನಿಮ್ಗೆ ಅನುಭವಕ್ಕೆ ತನ್ನಿ. ಚಾನ್ಸೇ ಇಲ್ಲ. ಬರೀ ನೀವು ಸಿಹಿ ಅನ್ನೋ ಒಂದು ಪದನ ನೀವು ಅರ್ಥ ಮಾಡಿಸ್ಕೊಳಕ್ಕಾಗಿಲ್ಲ ಅಂದರೆ ಆಧ್ಯಾತ್ಮಿಕತೆನ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರು ಅರ್ಥ ಮಾಡ್ಕೊತಾರೆ, ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ? ಆಲ್ ಡೊಂಗಿ. ಸ್ಟೇಜಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಸ್ಪಿರಿಚುಯಾಲಿಟಿನ ಎಕ್ಸ್ಪ್ಲೈನ್ ಮಾಡೋದು ಇಷ್ಟೇ. ಸ್ಪಿರಿಚುಯಾಲಿಟಿ ಕೆನಾಟ್ ಬಿ ಎಕ್ಸ್ಪ್ಲೈನ್ ಬೈ ಎನಿ ಒನ್ ಇನ್ ವರ್ಡ್ಸ್. ಇಫ್ ಈ ಎಕ್ಸ್ಪ್ಲೈನ್ಸ್ ಈಸ್ ಫೂಲಿಂಗ್ ಯು. ಇನ್ನು ದಡ್ಡಲ್ಲಿ ಮಾಡ್ತಾನೆ ಅಷ್ಟಪ್ಪ, ನಿನ್ಗೆ ಗೊತ್ತಿಲ್ಲ ಹ್ಞೂ ಅಂತಿರ್ತೀವಿ ಅಷ್ಟೇ. ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ನೀವು ಎನ್ಲೈಟನ್ಮೆಂಟ್ ಅಂತ ಏನು ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು? ಹೆಂಗೆ ಅರ್ಥ ಆಗುತ್ತೆ ನಿಮಗೆ? ಏನು ಈಗ ಕಾಡಲ್ಲಿ ಒಬ್ಬ ಇರ್ತಾನೆ, ಯಾರೋ ಒಬ್ಬ ಇನ್ನೂ ಇಂಟೀರಿಯರ್ ಕಾಡಲ್ಲೆಲ್ಲ ಇರ್ತಾರೆ, ಸೌತ್ ಆಫ್ರಿಕಾಗಳೆಲ್ಲ. ಅವ್ರಿಗೆ ಹೋಗ್ಬಿಟ್ಟು ನೀವು ಇಂಟರ್ನೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರಿಗೆ, ಎಲ್ಲ ಟ್ರೈಬಲ್ಗೆ. ಟ್ರೈಬಲ್ಗೆ ಅವ್ನಿಗೇನು ಅರ್ಥ ಆಗುತ್ತೆ? ಅವ್ನಿಗೆ ಏನು ವರ್ಣನೆ ಮಾಡಿ, ಎಕ್ಸ್ಪ್ಲೈನ್ ಮಾಡಿ, ಎಲ್ಲ ಮಾಡು, ಏನು ಅರ್ಥ ಆಗುತ್ತೆ? ಅರ್ಥ ಆಗಲ್ಲ. ಬರೀ ಸ್ವೀಟ್ ಥರ ಸ್ಪಿರಿಚುಯಾಲಿಟಿ ಹಂಗೇ. ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೈನ್ ಮಾಡೋದು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಡಿಪೆಂಡ್ ಆನ್ ಈಸ್ ಟಂಗ್. ನಿಮಗೆ ಸ್ವೀಟ್ ಕೊಟ್ಟರೆ ನಾಲ್ಗೆ ಕೋಟ್ ಆಗಿಬಿಟ್ಟಿದ್ರೆ ಆ ಸಿಹಿ ಟೇಸ್ಟು ಚೇಂಜ್ ಆಗುತ್ತೆ. ಸೊ ಇದು ನನಗೇನು ಅನುಭವ ಆಗಿದೆಯೋ ಅದು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ನಿಮ್ಗೆ ಅದು ಅರ್ಥವೂ ಆಗಲ್ಲ. ನೋಬಡಿ ಕ್ಯಾನ್ ಎಕ್ಸ್ಪ್ಲೈನ್ ದ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ. ಸುಮ್ಮನೆ ಅವರವರೇ ಫೀಲ್ ಮಾಡಬೇಕು. ದಟ್ಸ್ ಡಿಪೆಂಡ್ ಆನ್ ದ ಪ್ರಾಕ್ಟೀಸ್, ಸಾಧನೆ ಮಾಡ್ತಾ ಮಾಡ್ತಾ ಅವ್ರವ್ರ ಲೆವೆಲ್ಗೆ ಅರ್ಥ ಆಗುತ್ತೆ. ಇನ್ನು ನನ್ನ ಲೆವೆಲ್ ಹೇಳೋಕ್ಕೆ ಹೋದರೆ ನನಗೆಲ್ಲ ನಾಟಕ ಈಗ ಇಷ್ಟು ವರ್ಷ ಆದಮೇಲೆ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ, ಇಸ್ಕಾನಲ್ಲಿ ಮೊದಲು ಸದಾಶಿವನಗರದಲ್ಲಿ ಸರ್ಕಲ್ ಇದೆ, ಸದಾಶಿವನ ಸರ್ಕಲಲ್ಲಿ ಒಂದು ಹಳೆಯ ಮನೆಯಲ್ಲಿ ಇಸ್ಕಾನ್ ಇತ್ತು. ಹಳ್ಳಿ ಸದಾಶಿವನಗರದಲ್ಲಿ ಇಲ್ಲಿ ಬರೋಕ್ಕೆ ಮುಂಚೆ ಇಲ್ಲಿ ರಾಜನಗರ ಬರೋಕ್ಕೆ ಮುಂಚೆ ಅಲ್ಲಿತ್ತು. ಆಗ ನಾನು ಗೋವಿಂದರಾಜ ನಗರದಿಂದ ಅಲ್ಲೋಗಿ ಪ್ರತಿ ಭಾನುವಾರ ಅಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡಿ, ಅಲ್ಲೆಲ್ಲ ಭಗವದ್ಗೀತೆ ಪ್ರವಚನ ಕೇಳಿಕೊಂಡು, ಅಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು, ಪ್ರಸಾದ ತಿನ್ಕೊಂಡು ವಾಪಸ್ ಬರ್ತಿದ್ದೆ. ಅವಾಗೆಲ್ಲ ಬಸ್ಸೆಲ್ಲ ತುಂಬ ಕಷ್ಟಪಡ್ತಿದ್ದೆ. ಆಮೇಲೆ ರಾಮಕೃಷ್ಣ ನಗರ ಕಾಲದಲ್ಲಿ ಅಲ್ಲಿ ಗುಡ್ಡ ಕೊಟ್ಟರು. ಅಲ್ಲಿ ಈಗಲೂ ಇದೆ ಡೋಬಿ ಘಾಟು. ಆ ಗುಡ್ಡ ಎಲ್ಲ ಗಲೀಜು ಮಾಡಾಕ್ಬಿಟ್ಟಿದ್ರು. ನಾನು ವಾಲಂಟಿಯರಾಗಿ ಒಂದು ವಾರ ಕಸ ಗುಡಿಸಿದ್ದೀವಿ ಅಲ್ಲಿ, ಎಲ್ಲ ಕಕ್ಕಸ್ ಮಾಡಿದ್ರು ಎಲ್ಲ. ಅದು ಈಗಲೂ ಅಲ್ಲಿ ಪಕ್ಕ ಇದೆ ಡೋಬಿ ಘಾಟು, ಕ್ಲೀನ್ ಮಾಡಿದ್ವಿ. ಇಸ್ಕಾನ್ಗೆ ಹೋಗ್ತೀವಿ, ವರ್ಷಾನುಗಟ್ಟಲೆ ಭಗವದ್ಗೀತೆ ಎಲ್ಲ ಕೇಳಿ. ಈ ಇಸ್ಕಾನ್ಗೆ VIP ಪಾಸ್ ಕೊಟ್ಟು ಕರೆದ್ರು ನಾನು ಹೋಗಲ್ಲ. ದಟ್ ಈಸ್ ಸ್ಪಿರಿಚುಯಾಲಿಟಿ. ಅಷ್ಟೋಗ್ತಾ ಇದ್ದನು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ 108 ಮಣಿ ಜಪ ಮಾಡಿ 108 ಮಾಲೆ ಮಾಡ್ತಿದ್ದೆ ಪ್ರತಿದಿನ ಬೆಳಿಗ್ಗೆ. ಈಗ ಇಸ್ಕಾನ್ಗೆ ಹೋಗಲ್ಲ ನಾನು. ಯಾಕೆ ಹೋಗಲ್ಲ ಅಂದರೆ ಆ ಸ್ಪಿರಿಚುಯಾಲಿಟಿ ಬೇರೆ, ಆ ಪ್ರಾಕ್ಟೀಸಸ್ ಬೇರೆ, ಈಗಲೇ ಬೇರೆ. ಅರ್ಥ ಆಗ್ತಿದೆಯಾ? ಸೊ ನೋಬಡಿ ಕ್ಯಾನ್ ಎಕ್ಸ್ಪ್ಲೈನ್ ದ ಸ್ಪಿರಿಚುಯಾಲಿಟಿ. ಸುಮ್ಮನೆ ಏನೋ ಮಾಡ್ತಾರೆ. ಈಗ ನಾವು ಎಲ್ಲೂ ಹೋಗೋದಿಲ್ಲ. ಈಗ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಷ್ಟೇ, ಹೊರಗಡೆ ಎಲ್ಲೂ ಹೋಗಲ್ಲ, ಯಾವ ಸ್ಪೀಚಸ್ ಕೊಡಲ್ಲ. ನಮ್ದು ಏನಿಲ್ಲ, ಬೆಳಗ್ಗೆ ಯೋಗ ಕ್ಲಾಸು, ಬೆಳಗ್ಗೆ ಬರೋದು, ಕುಳಿತಿರೋದು, ಸ್ವಲ್ಪ ಪೇಪರ್ ಓದೋದು, ಫೋನಿಗೆ ನೋಡೋದು, ತಿಂಡಿ ತಿನ್ನೋದು, ಗಿಡಗಳಿಗೆ ನೀರು ಹಾಕೋದು. ತಿರ್ಗಿ ಮಧ್ಯಾಹ್ನ ಲೇಡೀಸ್ ಸ್ಪೆಷಲ್ 11 o'clock ಇರುತ್ತೆ, ಅಲ್ಲಿ ಯೋಗ ಕ್ಲಾಸ್ಗೆ ಹೋಗ್ತೀವಿ. ಅಲ್ಲಿ ಮುಗಿಸ್ಕೊಂಬರ್ತೀನಿ, ಮಧ್ಯಾಹ್ನ ಬರ್ತೀನಿ, ಊಟ ಮಾಡ್ತೀನಿ, ಆಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ. ಸಂಜೆ ವಾಕಿಂಗ್ ಹೋಗ್ತೀನಿ, ಈವ್ನಿಂಗ್ ಬರ್ತೀನಿ, ಟಿ ವಿಲಿ ಏನಾರು ಇದ್ರೆ ನೋಡ್ತೀನಿ. ರಾತ್ರಿ 9 ಗಂಟೆ ನ್ಯೂಸ್ ನೋಡ್ತೀನಿ, ಫಾರಿನ್ ನ್ಯೂಸ್ಗಳು ನೋಡ್ತೀನಿ, ಪ್ರಪಂಚ ವಿಯಾನ್ ಅದು ಇದು ನೋಡ್ತೀನಿ. ಜಾಸ್ತಿ ನಮ್ಮ ಲೋಕಲ್ ಈ ನ್ಯೂಸ್ಗಳು ಜಾಸ್ತಿ ನೋಡೋಕೆ ಹೋಗಲ್ಲ. ಮಾಮೂಲಿ ಜಗಳ ಹಿಡಿತಾ ಇರುತ್ತಲ್ಲ, ಈಗ ಜಾಸ್ತಿ ನೋಡೋಕೆ ಹೋಗೋರೆ ಹೆಡ್ಲೈನ್ಸ್ ನೋಡ್ತೀನಿ ಅಷ್ಟೇ. ಅದೆಲ್ಲ ಸ್ವಲ್ಪ ಪ್ರಪಂಚದ ಬಗ್ಗೆ ಎಲ್ಲ ತಿಳ್ಕೊತೀನಿ, ಸುಮ್ಮನೆ ಹಾಕ್ತೀನಿ, ಮಾಲ್ಕೋತೀನಿ, ಅಷ್ಟೇ. ಸಿಂಪಲ್ ಲೈಫ್. ನಿಮ್ಮಂತೆಲ್ಲರ ಕಾದ ಈ ಥರ ನಾಟಕ ಆಯಿತು, ಬಂದ್ವಿ, ನೋಡ್ತೀವಿ, ನೋ ಪ್ರಾಬ್ಲಮ್. ತುಂಬ ಎಲ್ಲ ಸಿನಿಮಾ ಚೆನ್ನಾಗದೇನೆ ಸಿನಿಮಾಕ್ಕೆ ಹೋಗ್ತೀವಿ, ರಿವ್ಯೂ ನೋಡಿಕೊಂಡು ನೋಡ್ಕೊಂಡು ಬರ್ತೀವಿ ಅಷ್ಟೇ. ನಮ್ಮ ಫ್ರೆಂಡ್ಸ್ ಬಲವಂತವಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ದೂರಕ್ಕೆ ಹೋಗೋಣ ಟ್ರಿಪ್ ಅಂತ ಹೋಗ್ತೀವಿ. ನನಗೇನು ಇಷ್ಟ ಅಲ್ಲ, ಹೋಗ್ರಪ್ಪ ಅಂತೀನಿ. ಇಲ್ಲ ಬಾ ಅಂತ ಕರ್ಕೊಂಡು VIP ದರ್ಶನ ಮಾಡಿಸ್ತಾರೆ, ಮಾಡ್ಕೊತೀನಿ, ಬರ್ತೀನಿ. ಬಟ್ ನನಗೆ ಅದೇನು ಬೇಕಾಗಿಲ್ಲ, ನೋಡ್ತೀನಿ. ಅಯ್ಯೋ ಯಾಕೆ ಹಿಂಗೆ ಒದ್ದಾಡ್ತಾರೋ ಅಂತೀವಿ, ಸುಮ್ಮನೆ ಇರ್ತೀವಿ, ಬರ್ತೀವಿ. ನೀವು ಒಂದು ಥರ ಮಾತಾಡಿ, ನೀವು ಒಂದಷ್ಟು ಕಾಸು ಮಾಡಿ ಬಂಗ್ಲೆ ಕಟ್ಬೋದು. ಯಾಕೆ ಬೇಕು, ಸಾಕು. ಈಗ ನೆಮ್ಮದಿಯಾಗಿದ್ದೀನಲ್ಲ, ಏನಾಗಿದೆ? ಆಗಲ್ವಲ್ಲ. ಹಂಗಿದ್ರೆ ನಾನು ಎಂದೋ ನನ್ನ ಲೆವೆಲೇ ಬೇರಿತ್ತು. ಸ್ವಲ್ಪ ಡ್ರಾಮಾ ಮಾಡಿದ್ದಿದ್ರೆ ಸುಮ್ಮನೆ ಏನು ಡ್ರಾಮಾನೂ ಬೇಕಾಗಿರಲಿಲ್ಲ. ಸೈಲೆಂಟಾಗಿದ್ದಿದ್ರೆ ನಾನು ಥ್ರೂಔಟ್ ವರ್ಲ್ಡ್ ಟ್ರಾವೆಲ್ ಮಾಡ್ತಿದ್ದೆ.
ಸುಮ್ಮನೆ ಸೈಲೆಂಟಾಗಿದ್ದಿದ್ರೆ ಸತ್ಯ ಹುಡ್ಕೊಂಡೋಗಿ ಹೋರಾಟ ಮಾಡ್ಕೊಂಡು ಎಲ್ಲ ಮಾಡಿ ಇದೆಲ್ಲ ಡೂಪ್ಲಿಕೇಟ್ ಇದರಲ್ಲಿ ಏನಿಲ್ಲ ಅಂದ್ಬಿಟ್ಟು ಈಗ ಸೈಲೆಂಟಾಗಿದ್ದೀವಿ. ಈ ಸತ್ಯ ಹುಡ್ಕೋರಿಗೆ ಸತ್ಯ ಹೇಳೋದು ಸ್ವಲ್ಪ ಅಯ್ಯೋ ಈಗ ಕೆಲವು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳೆಲ್ಲ ಇವೆ ಬೇಕಷ್ಟು, ಅದಕ್ಕೆ ನಾನು ಹೇಳಿ ಎಲ್ಲ ಫಿಲ್ಟ್ರ್ ಮಾಡಿದ್ದೀನಿ. ಅನ್ನೆಸೆಸರಿ ಜನಗಳಿಗೆ ಅರ್ಥ ಆಗಲ್ಲ, ಹೇಳ್ಬಿಟ್ಟು ಸುಮ್ಮನೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ, ಬಂದು ಯಾಕೆ ಕಲ್ಲೋಡಿಸ್ಕೊಳ್ಳಿ. ಸತ್ಯಗಳನ್ನು ಹೇಳಿದ್ರೆ ಅರ್ಥ ಆಗಿರತಕ್ಕಂಥ ಸತ್ಯಗಳು ಬೇರೆ ಅಲ್ಲ, ಅದನ್ನು ಪ್ರೂವ್ ಮಾಡ್ಬೋದು, ನಾವು ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡ್ಬೋದು. ಅರ್ಥ ಆಗಿರತಕ್ಕಂಥ ಸತ್ಯಗಳನ್ನು ಹೇಳಿದ್ರೆ ಸಮಾಜ ಒಪ್ಕೊಳ್ಳಲ್ಲ. ಸದ್ ಏನು ಮಾಡೋಕ್ಕೆ ಹೋಗ್ತೀವಿ? ಒಪ್ಕೊಳ್ಳೋದಿರೋ ಸಮಾಜ ಮುಂದೆ ಹೇಳ್ಕೊಂಡು ಏನು ಮುಂದೆ ಪ್ರಯೋಜನ ಅಲ್ವಾ? ಸಿಂಪಲ್ ಅದು. ಒಪ್ಕೊಳ್ಳೋದಾಗ ಯಾಕೆ ಹೇಳಕ್ಕೆ ಹೋಗ್ತೀನಿ ನೀನು? ಯಾಕೆ ನೀನು ವಿಲನ್ ಆಗ್ತೀಯಾ? ಒಪ್ಕೊಂಡು ನಮ್ಮ ಬೆಂಬಲ ನಿಂತರೆ ಓಕೆ. ಪರಿವರ್ತನೆ ಆಗಲ್ಲ ಅಂತ ಗೊತ್ತಾದಾಗ ಹೇಳಿದ್ರೆ ಪ್ರಯೋಜನ ಇಲ್ಲ, ಅವ್ನು ಮೂರ್ಖ ಆಗ್ತಾನೆ. ಅವನು ಮೂರ್ಖ ಮಾಡಬಿಟ್ಟು ಹೌದು, ಮೂರ್ಖ ಮಾಡ್ತಾರೆ. ಮೂರ್ಖಗೆ ಹೋಗ್ಲಿ, ಬರೀ ಬಾಯಲ್ಲಿ ಹೇಳ್ಕೊಂಡು ಸುಮ್ಮನಾರಾಗಲ್ಲ. ಈಗ ಲೀಗಲಾಗಿ ಅಫೆನ್ಸಿವ್. ನಾನು ರಿಲಿಜನ್ ಬಗ್ಗೆ ನಾನು ಮಾತಾಡಿದೆ, ವಿತ್ ಎವಿಡೆನ್ಸ್ ನಾನು ಮಾತಾಡ್ತೀನಿ. ಎಷ್ಟು ಮೌಢ್ಯಗಳು ತುಂಬಿದೆ ರಿಲಿಜನ್ಗಳಲ್ಲಿ ಅಂತ. ಬಟ್ ನಾನು ಹೇಳೋಕ್ಕಾಗಲ್ಲ, ಧರ್ಮನಿಂದ ನನಗೆ ಕೇಸ್ ಹಾಕ್ಬಿಡ್ತಾರೆ. ಜಾತಿಗಳ ಬಗ್ಗೆ ನಾನು ಮಾತಾಡ್ತೀನಿ, ಹೆಂಗೆ ನಡೀತಿದೆ, ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿರೋದೆಲ್ಲ ಮಾಡ್ತೀವಿ. ಜಾತಿನಿಂದನೇ ಕೇಸ್ ಹಾಕ್ತಾರೆ. ಯಾಕೆ ಬೇಕು? ಈಗ ನಾನು ಹೇಳಿದ್ರೆ ಪರಿವರ್ತನೆ ಆಗಲ್ಲ ಅಂತ ಗೊತ್ತಾಗಿರೋಕೆ ಇಷ್ಟು ವಯಸ್ಸು ಬೇಕಾಯ್ತು ನನಗೆ. ನಾನು ಹೇಳುವುದರಿಂದ, ಸತ್ಯವನ್ನು ಹೇಳುವುದರಿಂದ ಜಗತ್ತಿನಲ್ಲಿ ಯಾವುದೇ ಪರಿವರ್ತನೆ ಆಗಲ್ಲ ಅಂತ ರಿಯಲೈಸ್ ಆಗೋಕ್ಕೆ ತುಂಬ ವರ್ಷಗಳು ಬೇಕಾಯಿತು. ಈಗೇನು ಮಾಡ್ತೀವಿ? ಇರೋಷ್ಟು ದಿನ ನಾನು ಸುಮ್ಮನೆ ಅಂತ ಇರೋಕ್ಕಾಗಲ್ಲ, ಕುಳ್ತಿದ್ದೀನಿ. 12 ಗಂಟೆ 1 ಗಂಟೆ ಹೊಟ್ಟೆ ಹಸು ಆಗುತ್ತೆ, ನಾನು ಊಟ ಮಾಡಲೇಬೇಕು. ಪ್ರಕೃತಿ ನಿಯಮ, ರಾತ್ರಿ ಮಲಗಲೇಬೇಕು. ಕಾಡಲ್ಲೂ ಮಲಗೋಕ್ಕಾಗಲ್ಲ, ಸೊ ನಾಡಲ್ಲಿರ್ಬೇಕಾದ್ರೆ ಅವ್ರು ಹೆಂಗೆ ಇರ್ತಾರೋ ಹಂಗೆ ಇದ್ಬಿಡು. ನಾನು ಇಷ್ಟಂಗೆ ಇರ್ತಿಂದ ಕಾಡಿಗೆ ಹೋಗೋಕ್ಕಾಗತ್ತಾ? ನಾನು ಇಲ್ಲ. ಸೊ ನಾಡಲ್ಲಿರಬೇಕು, ನಾನಿರಬೇಕು, ಅವ್ರ ತಕ್ಕಾಗಿರಬೇಕು ಅಷ್ಟೇ. ಬಟ್ ನಾನೇ ಬೇರೆ, ನನ್ನ ಇರುವಿಕೆನೇ ಬೇರೆ. ಅಂತರ್ಮುಖಿ ಸದಾ ಸುಖಿ ಅಷ್ಟೇ. ಕುಟುಂಬ ಏನಿಲ್ಲ, ಮಾಮೂಲಿ ಒಬ್ಬ ಮಗಳಿದ್ದಾಳೆ, ಧರ್ಮಪತ್ನಿ ಇದ್ದಾರೆ, ಅಷ್ಟೇ. ಸುಖವಾದ ಜೀವನ. ನಾನು ಆ್ಯಕ್ಚುಲಿ 27 ಇಯರ್ಸ್ ಬ್ಯಾಕ್ ನನಗೆ ಹೆಣ್ಮಗು ಆದಾಗ ನಮ್ಮ ಅಪ್ಪ ಅಮ್ಮ, ನಮ್ಮ ಮಿಸಸ್ ಅವರು ಅಪ್ಪ ಅಮ್ಮ ಕೇಳಿದರು ಇನ್ನೊಂದು ಗಂಡು ಮಗು ಆಗಲಿ ಅಂತ. ಅವಾಗ ನಾನು ಹೇಳಿದೆ, ಇಲ್ಲಪ್ಪ, ನಾನು ಯೋಗ ಟೀಚರು, ನನಗೆ ಒಂದು ಮಗು ಬೇಕಾಗಿತ್ತು, ಒಂದು ಮಗು ಸಾಕು, ಗಂಡು ಮಗು ಬೇಡ. ಯಾಕೆಂದರೆ ಒಂದು ಗಂಡು ಮಗು ಮಾಡ್ಕೊಂಡ್ರೆ ಇನ್ನೊಂದು ಸ್ಟಾರ್ಟಿಂಗಿಂದ ಲೆಕ್ಕ ಹಾಕಿ, ಕನ್ಸೀವ್ ಆದಾಗಿಂದ ಹಿಡಿದು ಟೆಸ್ಟಿಂಗ್ ಎಲ್ಲ ಓರಿ ಎಷ್ಟು ದುಡ್ಡು ಖರ್ಚಾಗುತ್ತೆ, ಸ್ಕೂಲಿಗೆ ಸೇರಿಸಿದಾಗ ಎಷ್ಟು ಖರ್ಚಾಗುತ್ತೆ, ಅದು ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಕಾಲೇಜ್ ಬರೋರಿಗೆ ಎಲ್ಲ LIC ಕಟ್ಕೊಂಡು ಬನ್ನಿ. ಆ ದುಡ್ಡೆಲ್ಲ ಏಜ್ ಆಫ್ 25 ಹುಡುಗನಿಗೆ 25 ವರ್ಷ ಆಗೋವರೆಗೂ ಎಷ್ಟು ದುಡ್ಡು, ಅಷ್ಟು ದುಡ್ಡೆಲ್ಲ ನೀನು ಇನ್ಸೂರೆನ್ಸ್ ಕಟ್ಟಿದ್ರೆ ಒಂದು 50-60 ಲಕ್ಷ ಆಗುತ್ತೆ ಎಲ್ಲ ಬಂದು. ಅದು FD ಇಟ್ಟರೆ ಒಂದು 30,000 ಬರುತ್ತೆ. TDS ಎಲ್ಲ ಡಿಡಕ್ಷನ್ ಆಗಿ. ಆ 30,000ನ ಒಬ್ಬ ಕೆಲಸದವ್ರು ಕೊಟ್ಟರೆ ಅವ್ರು ಚೆನ್ನಾಗಿ ನೋಡ್ಕೋತಾರೋ, ನೀನು ಸೊಸೆ ಚೆನ್ನಾಗಿ ನೋಡ್ಕೋತಾಳೋ, ನಿನ್ನ ಮಗ ಚೆನ್ನಾಗಿ ನೋಡ್ಕೋತಾನೋ ಹೇಳಿ? ಪ್ರಾಕ್ಟಿಕಲ್ ಥಿಂಕಿಂಗು. 30,000 ಕೊಟ್ಟರೆ ಅವ್ರು ಚೆನ್ನಾಗಿ ನೋಡ್ಕೋತಾರೋ, ಮಗ ಚೆನ್ನಾಗಿ ನೋಡ್ಕೋತಾನೋ? ಮಗ ಫಾರಿನ್ ಹೊಟ್ಟೋಗ್ತಾನೆ, ಅಥವಾ ಇನ್ನೆಲ್ಲ ಹೊಟ್ಟೋಗ್ತಾನೆ, ಅಥವಾ ಸೊಸೆ ನಿನ್ನ ಅದೃಷ್ಟ ಸುಮಾರು ಸಿಕ್ಕರಿಗೆ ಓಕೆ, ಇಲ್ಲ ಅಂದರೆ ಅದು ಇಲ್ಲ, ಹೊರಗಡೆ ಹಾಕ್ಬಿಡ್ತಾರೆ, ಏನೋ ಮಾಡ್ತಾರೆ. ನಿನ್ನ ಲೈಫ್ ಲಾಂಗ್ ಅದು FD ಇಟ್ಬಿಟ್ಟು ಕೆಲಸದೊಳಗೆ ಕೊಡೋದು 10,000 ಸಂಬಳ, 20,000 ಕೊಡು, ರಾಯಲ್ಲಾಗಿ ನೋಡ್ಕೋತಾರೆ. ಯಾಕೆ ಡಿಪೆಂಡ್ ಆಗಿದೆಯಾ? ಜೀವನ ಇದೆ, ಒಂದು ಮಗು ಬೇಕು, ಅನುಭವಿಸು, ಹೋಗು ಅಷ್ಟೇ. ಡೋಂಟ್ ಡಿಪೆಂಡ್ ಆನ್ ಎನಿ ಒನ್. ಗಟ್ಟೆ 2 ಗಂಟೆ ಆರಾಮಾಗಿರು, ಗಟ್ಟಿ ಕೈ ಕಾಲು ಓಡಾಡೋ ತಿನ್ಕೊಂಡಿರು. 3 ದಿನ ಮಲ್ಕೊಂಡ್ರೆ ಡಮಾರ್ ಆಗ್ತೀಯ. ಅದಕ್ಕೆ ಯಾಕೆ ಟೆನ್ಷನ್ನು? ಅದಕ್ಕೆ ಯಾಕೆ ಇನ್ನೊಂದು ಮಗು ಮಾಡ್ಕೊಂಡು ಒದ್ದಾಡ್ಬೇಕು ನಾನು? ಅದು ಲಾಟ್ ಆಫ್ ರಿಸ್ಕು. ಅದು ಮಗು ಹೆಲ್ದಿಯಾಗಿ ಹುಟ್ಟಬೇಕು, ಅದು ಚೆನ್ನಾಗಿ ಓದಬೇಕು, ಅದು ಪೋಲಿಯೋ ಆಗಬಾರ್ದು, ಅದು ಕೆಲ್ಸಕ್ಕೆ ಸೇರಬೇಕು. ಅವ್ನು ಸೇರಿಲ್ಲ ಅಂದರೆ ಅಗೈನ್ ಟೆನ್ಷನ್ನು, ಪೋಲಿಯೋ ಆದರೆ ಟೆನ್ಷನ್ನು. ಇವೆಲ್ಲ ಯಾಕೆ ಬೇಕು? ಒಂದು ಬೇಕು, ಸಮಾಜದಲ್ಲಿದ್ದೀನಿ, ಒಂದು ಸಾಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಅವ್ರಿಗೇನಾದ್ರು FD ಹೋಗಿದ್ರೆ ಹೇಳಿ, ಮಗುಗೆ ನೀವು ಸಾಕಬೇಕು, ಫೀಸ್ ನಾನು ಕಟ್ಟಲ್ಲ, ಎಲ್ಲ ಮಾಡ್ತಿದ್ದಾಗ ನಮ್ಮ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ ಸೆಲೆಕ್ಟಾಗಿ ಕೂತ್ಕೊಂಡ್ರು. ಹಂಗಂದ್ಬಿಟ್ಟು ನಾನು ಆಗಲೇ 27 ಇಯರ್ಸ್ ಬ್ಯಾಕ್ ಒಂದು ಹೆಣ್ಣು ಮಗು ಸಾಕು ಅಂತ ನಿಲ್ಲಿಸ್ದೋ ನಾನು. ಅವಾಗ ಹೇಳಿತ್ತು ನಾನು ಒಂದೊಂದು ಸಾಕು ಅಂತ ಅವಾಗಲೇ ನಿಲ್ಲಿಸಿದನು, ಈಗಲ್ಲ. ಅರ್ಥ ಆಯ್ತಾ? ಪ್ರಾಕ್ಟಿಕಲ್ ಥಿಂಕಿಂಗ್, ಪ್ರಾಕ್ಟಿಕಲ್ ಲೈಫ್ ಈಸ್ ಇಂಪಾರ್ಟೆಂಟ್. ನಾವು ಮೋಹದಿಂದ ಎಲ್ಲ ಮಾಡ್ಕೊಂಡು ಒದ್ದಾಡ್ತೀವಿ. ಒಂದು ಸಾಕು, ಸಂಸಾರ ಅಲ್ಲ, ಒಂದು ಸಾಕು. ಅದೆಲ್ಲ ರಿಸ್ಕ್ ಏನೇನು ಬರುತ್ತೆ, ಬೇಕಾಷ್ಟು ಬರುತ್ತೆ, ಅದರಲ್ಲೂ ಕೂಡ ರಾಶಿ ಅದನ್ನು ನಂಬಿಸ್ಕೊಂಡು ಹೋಗೋಣ. ಬಿಕಾಸ್ ವಿ ಆರ್ ಇನ್ ದ ಸೊಸೈಟಿ. ಇನ್ನೊಂದು 2, ಇನ್ನೊಂದು 3, ಕೆಲವ್ರು ನೋಡಬೇಕು 3 ಜನ ಹೆಣ್ಮಕ್ಳು, ಆಮೇಲೆ 4, ಆ 3 ಮಕ್ಕಳು ಮಾಡೋದ್ರೊಳಗೆ ಎಲ್ಲ ರೋಗ ಬಂದಿರ್ತದೆ. ಮದುವೆ ಮಾಡಿ ಕಳಿಸೋ ಅವ್ನ ಮಗ, ಆಮೇಲೆ ಏನಿಲ್ಲ ಅಂತ ಅವನು ಒದ್ದಾಡ್ತಾನೆ, ಅವ್ನು ಏನೇನಾಗ್ತಾನೆ, ಯಾಕೆ ಇರಬೇಕು ಅವೆಲ್ಲ. ಸೊ ಪ್ರಾಕ್ಟಿಕಲ್ ಥಿಂಕಿಂಗ್ ಈಸ್ ಅದು ಬರಬೇಕು ಅಂದರೆ ತುಂಬ ಅಧ್ಯಯನ, ಸಾಧನೆ ಮಾಡಬೇಕು, ಸುಮ್ಮನೆ ಬರೋಲ್ಲ. ನಾನು ಆಗಲೇ ಒಂದು ಹೆಣ್ಮಗು ಸಾಕು ಅಂತ ಆಪ್ರೇಷನ್ ಮಾಡಿಸ್ತಾರೆ. ಈಗ ಬಿಕಾಸ್ ಯು ಆರ್ ಡಿಪೆಂಡಿಂಗ್ ಆನ್ ಸಮ್ ಒನ್. ಡೋಂಟ್ ಡಿಪೆಂಡ್ ಆನ್ ಸಮ್ ಒನ್. ನಿನ್ನ ಪ್ರೀತಿ ಇದೆ ಕೊಡು, ನಿನ್ನ ದುಡ್ಡಿದ್ರೆ ಕೊಡೋಲ್ಲ, ಸುಮ್ಮನೆ ಇರು, ಕೇಳೋಕ್ಕೆ ಹೋಗ್ಬೇಡ ಅಷ್ಟೇ.
ಸಿಂಪಲ್ ಲೈಫ್. ತುಂಬ ಜಾಸ್ತಿ ಏನು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅಷ್ಟೇ ಅಷ್ಟೇ. ಬೇಸಿಕ್ಸ್ ನೆಸಿಟ ಅಡ್ಜಸ್ಟ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಸರಳವಾಗಿರಿ. ಡೋಂಟ್ ಡಿಪೆಂಡ್ ಆನ್ ಎನಿ ಒನ್ ಫಾರ್ ಎನಿಥಿಂಗ್. ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್, ಜಸ್ಟ್ ಕೀಪ್ ಆನ್ ಗಿವಿಂಗ್. ಪ್ರೀತಿ ಇದೆ ಕೊಡು, ಗೌರವ ಇದೆ ಕೊಡು, ಬುದ್ಧಿ ಇದೆ ಕೊಡು, ಹಣ ಇದ್ದರೆ ಕೊಡು, ಇಲ್ವಾ ತಪ್ಪಿರು. ಯಾಕಂದರೆ ಪ್ರಕೃತಿನ ಯಾರೂ ಬದಲಾಯಿಸಿಲ್ಲ. ರಾಮ ಬಂದ ಚೇಂಜ್ ಮಾಡ್ದ, ಯುದ್ಧ ಮಾಡ್ದ. ರಾಮ ದೇವರಾಗಿದ್ದ ನನಗೆ ಮಾಡ್ಬೋದಾಯ್ತಲ್ವಾ, ಯುದ್ಧ ಮಾಡ್ಬೇಕಾಗಿ ಬಂತು. ಕೃಷ್ಣ ದೇವರನ್ನು ನಾವು ಒಪ್ಕೊತೀವಿ, ಪೂಜೆ ಮಾಡ್ತೀವಿ. ಆದರೆ ಕೃಷ್ಣ ಏನಾರು ಸರಿ ಮಾಡಿದ್ನಾ? ಯುದ್ಧ ಮಾಡಿಸ್ದ, ಸಾಯಿಸ್ದ. ಎಂತೆಂಥ ಮಹಾಜನಗಳೆಲ್ಲ ಸಾಯಿಸಿದ ಅಲ್ವಾ ಯುದ್ಧ. ಅದಕ್ಕೆ ಬೇಕಾಷ್ಟು ಶ್ಲೋಕಗಳು, ಎಕ್ಸ್ಪ್ಲನೇಷನ್ಸ್ ತುಂಬ ಇದೆ. ಪಾಪ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾನು. ದುರ್ಯೋಧನ ಅವ್ನ ರೂಮಲ್ಲಿ ಕೂಡ ಹಾಕ್ಕೊಂಡು ಅವನು ದರ್ಶನ ಮಾಡಿಸ್ಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಸುಮ್ಮನೆ ಇರೋ ಅಂದ್ಬಿಟ್ರೆ ಮುಗಿದೋಗಿತ್ತಪ್ಪ. ಇವನೇ ಚೇಂಜ್ ಮಾಡ್ಬೋದು, ಕೈ ಇಟ್ಬಿಟ್ಟು. ಅಂಥ ಶಕ್ತಿ ಕೈ ಇಟ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಮೈಂಡೇ ಚೇಂಜ್ ಮಾಡಿ, ಬೇಡ ಹೊಂದ್ಕೊಂಡು ಆರಾಮಾಗಿರ್ರಿ. ಹೋಯ್ತು. ಆವಾಗ ಭಗವದ್ಗೀತೆನೂ ಬರ್ತಿರಲಿಲ್ಲ, ಸಾವಿರಾರು ಜನ ಸಾಯ್ತಾನೂ ಇರಲಿಲ್ಲ, ನಿಮ್ಮ ಕತೆಗಳು ಸಿಗ್ತಿರಲಿಲ್ಲ. ಸಿಂಪಲ್ ಲಾಜಿಕ್ ಕ್ವಶನ್ ಕೇಳಿದ್ರೆ ಉತ್ತರ ಸಿಗಲ್ಲ. ಬಾಬಾಗಳು ಬಂದು ಸಮಸ್ಯೆ ಬಗೆಹರಿಸಿದ್ರ, ಸಮಸ್ಯೆ ಎವ್ರಿ ಡೇ ಇಸ್ ಇನ್ಕ್ರೀಸಿಂಗ್, ದ ಪ್ರಾಬ್ಲಮ್ ಇಸ್ ಇನ್ಕ್ರೀಸಿಂಗ್. ಈ ಕ್ಷಣ ನೋಡಿ, ಟಿ ವಿನಲ್ಲಿ ನೋಡಿ, ಯುದ್ಧಗಳು ಯುಕ್ರೇನ್ ವಾರ್ ನಡೀತಾ ಇದೆ. ಯಾಕೆ ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲ್ಲ? ಪಾಕಿಸ್ತಾನ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಶ್ರೀಲಂಕಾದ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಅಮೆರಿಕಾದಲ್ಲಿ ಏನಾಗ್ತಾಯಿದೆ, ವಿದೇಶಗಳಲ್ಲಿ ಏನಾಗ್ತಾಯಿದೆ, ಎಷ್ಟು ಜನ ಊಟ ಅಲ್ಲದೆ ಸಾಯ್ತಾ ಇದ್ದಾರೆ, ಎಷ್ಟು ಜನ ಪಾಪ ಅಡುಗೆಲ್ಲಿ ಬಂದು ಮುಳುಗೋಗಿ ಸಾಯ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇಸ್ ಇನ್ಕ್ರೀಸಿಂಗ್. ಇಷ್ಟೊಂದು ಜನ ಎಲ್ಲ ಬಂದು ಏನು ಮಾಡಿದ್ರು? ಮತ್ತೆ ಈಗಿರೋರು ಏನು ಮಾಡ್ತಿದ್ದಾರೆ? ಮತ್ತೆ ಬಗೆಹರ್ಸೋಕ್ಕಾಗಲ್ಲ. ಸೃಷ್ಟಿನ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ಏನು ಬೇಕಾರಾಗ್ಬೋದು, ಚೈನಾ ಏನು ಬೇಕಾದ್ರೂ ನಾವು ಮಾಡ್ಬೋದು. ನಾವೆಷ್ಟು ಒದ್ದಾಡ್ತಾ ಇದ್ದೀವಿ, ನಮ್ಮಲ್ಲಿ ಎಷ್ಟು ಗಲಾಟೆಗಳು ನಡೀತಿದೆ. ಟೆರರಿಸ್ಟ್ ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಏನಿದೆ ಅವನಿಗೆ? ಒಬ್ಬ ಟೆರರಿಸ್ಟು ದೇಹ ಛಿದ್ರ ಮಾಡ್ಕೊಂಡು, ಮೊನ್ನೆ ಅದು ಪಾಕಿಸ್ತಾನಲ್ಲಿ ಛಿದ್ರ ಮಾಡ್ಕೊಂಡ. ದೇಹ ಛಿದ್ರ ಮಾಡ್ಕೊಂಡ್ರೆ ಯಾವ ಕಾನ್ಸೆಪ್ಟ್ಗೊಂದು ಛಿದ್ರ ಮಾಡ್ಕೊಂಡ? ಅವನ ಮನಸ್ಸಲ್ಲಿ ಯಾವ ಜ್ಞಾನ ಬಂತು? ಎಂಥ ಮೌಢ್ಯ ಎಲ್ಲಿಂದ ಬಂತು? ಯಾರು ತುಂಬಿದ್ರು? ಅದು ಹೆಂಗೆ ತುಂಬ್ದ? ಆ ಪವರ್ಲಿಂದ ಬಂತು? ಕ್ವಶನ್ ಹಾಕೊಳ್ಳಲ್ಲ ನಾವು. ಯುಕ್ರೇನ್ ವಾರ್ ಹೆಂಗೆ ಪಾಪ ದಿನ ಹೊಡಿತಿದ್ದಾರೆ ಪಾಪ. ಹೀಗೆ ಚಿಂತನೆ ವಿಶಾಲವಾಗಿ ಮಾಡಿದಾಗ ನಾನು ಸೀಮಿತ, ನನಗೆ ಇದೆಲ್ಲ ಅರ್ಥ ಆಗಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಸೈಲೆಂಟಾಗೆ ಹೊಟ್ಟೆ ಸಿತ ತಿನ್ಕೋ, ಮಲ್ಕೋ, ಏನೋ ಕೆಲಸ ಮಾಡ್ಕೊಂಡು ಹೋಗು. ತಿನ್ನಕ್ಕೆ ಸುಮ್ಮನೆ ಬರೋಲ್ಲ, ಮಾಡಬೇಕು, ಮಾಡು ಅಷ್ಟೇ. ಸ್ನೇಹಿತರೆ, ಬಹುಶಃ 1.5 ಗಂಟೆ 2 ಗಂಟೆ ಬಹಳ ಒಳ್ಳೆಯ ಒಂದು ಸಂದರ್ಶನ. ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ. ನಾನು ನಮ್ಮ ರಂಗರಾಜು ಸರ್ಗೆ, ಅವರು ನಗ್ನಗ್ತಾನೆ ಬದುಕಿ ಅನೇಕ ಸತ್ಯಗಳನ್ನ ಹೇಳಿದ್ರು. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅಂದರೆ ಅವ್ರು ಹೇಳಿದ್ದು ಒಟ್ಟಾರೆ ಏನು ಅಂತಂದರೆ, ಯೋಗದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳನ್ನು ನಿವಾರಿಸ್ಕೊಳ್ಳೋಕ್ಕೆ ಹೇಳಿದಂಥದ್ದು. ಮತ್ತು ನಾವು ಏನೋ ಒಂದು ಒಪ್ಕೊಳ್ಳೋಕೆ ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಅನ್ನೋದು. ಅಂದರೆ ಏನೋ ಒಂದನ್ನು ಸಿದ್ಧ ಸೂತ್ರ ಒಪ್ಕೊಳ್ಳೋಕೆ ಮೊದಲು ಪ್ರಶ್ನೆ ಮಾಡಿ. ನನಗೆ ಭಾಳ ಇಷ್ಟ ಆಯಿತು. ಸರ್ ಭಾಳ ಧನ್ಯವಾದ. ಥ್ಯಾಂಕ್ ಯು. ನನಗನ್ನಿಸ್ತು ಭಾಳ ಒಳ್ಳೆ ಯೋಗ ಗುರು ಸಿಕ್ಕಿದ್ದಾರೆ ನನಗೆ ಅಂತ. ಅವ್ರು ಭಾಳ ಬ್ಯುಸಿ, ನಮ್ಮ ಸಮಯ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಇರುತ್ತೆ. ಒಂದು ಭಾಳ ಮುಖ್ಯವಾದ ವಿಚಾರ ಹೇಳಬೇಕು. ಅವ್ರದ್ದೊಂದು ಒಳ್ಳೆ ಪುಸ್ತಕ ಇದೆ, ನೋವಿನಂಚಿನ ನಲಿವು ಅಂಥೇಳಿ. ಇದು ಕಾದಂಬರಿ, ಇದೊಂದು ನಾವೆಲ್. ಇದು ಸರ್ ಕಥೆ. ಇದನ್ನು ಅವರು ಕತೆ ಹೇಳಿದ್ದಾರೆ. ಇದನ್ನು ನೀಟಾಗಿ ಅದನ್ನು ಒಂದು ಫಾರ್ಮೆಟಲ್ಲಿ ಬರ್ಕೊಂಡು ಅದನ್ನು ನೀಟಾಗಿ ಒಂದು ಕಾದಂಬರಿ ಮಾಡೋರು ವಾಣಿರಾಜ್ ಮೇಡಮ್ ಅವರು, ತೇಜು ಪಬ್ಲಿಕೇಶನ್ಸ್ ಅವರು ಪ್ರಕಟಿಸಿದ್ದಾರೆ. ಎಲ್ಲಿ ಸಿಗುತ್ತೆ ಜನ ತಗೊಂಡೋದಕ್ಕೆ? ಸದ್ಯಕ್ಕೆ ನಮ್ಮ ಹತ್ರನೇ, ಹೊರಗಡೆಯಲ್ಲೂ ಬಿಟ್ಟಿಲ್ಲ. ಸೊ ನಿಮ್ಮ ನಂಬರ್ ಏನು ಹಾಕ್ಬೋದಾ ನಾನು? ಹಾಕಿ, ನೋ ಪ್ರಾಬ್ಲಮ್. ಸೊ ಗುರುಗಳ ನಂಬರ್ ಹಾಕಿರ್ತೀನಿ, ಮಾತಾಡಿ. ಒಳ್ಳೆಯದಾಗಲಿ, ಇದಾಗಲಿ. ಸೊ ಯೂತ್ಸು ಯೋಚನೆ ಮಾಡಿ ಕೆಲಸ ಮಾಡೋಣ ಅಂತ ಅನ್ನೋದು ನಾನು ಹೇಳೋದು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಅಮ್ಮವ್ರಿಗೂ ಧನ್ಯವಾದ. ನಮ್ಮ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.